ಇದರಲ್ಲಿ ಸರ್ ನಾವು ಯಾವ ಡಿಸೈನ್ ಬೇಕಾದ್ರೂ ಇನ್ಸರ್ಟ್ ಮಾಡ್ಕೊಳ್ಬೋದು. ಡಿಪೆಂಡ್ಸ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ. ಕರ್ನಾಟಕದಲ್ಲಿ ಕನ್ನಡಿಗರೇ ಆದವರು ಮ್ಯಾನುಫ್ಯಾಕ್ಚರರ್ ಅಂತ ಇರೋರು ನಾವು ಒಬ್ಬರೇ ಸರ್. ಈಗ ನೋಡಿ ನಮ್ಮ ಪಾದ ಹೇಗಿದೆಯೋ ಅದೇ ಡಿಸೈನ್ ಅನ್ನ ಹೊಂದಿರುತ್ತೆ. ಆಮೇಲೆ ನಾನು ಇದನ್ನು ರಿಮೂವ್ ಮಾಡಿದಾಗ ಈ ಶೇಪನ್ನು ನಮ್ಗೆ ಏನಾಗುತ್ತೆ ಸರ್, ಇದೇ ಪ್ರಾಡಕ್ಟನ್ನು ನಾವು ಗೌರ್ಮೆಂಟ್ ಅವ್ರಿಗೆ ಲಿಡ್ಕರ್ ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಈಗೆಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳೆಲ್ಲ ತುಂಬ ಹೈಟ್ ಇರ್ತಾರೆ. ಅವ್ರ ಸೈಜ್ಗೆ 11-12 ಸೈಜ್ ಮ್ಯಾಕ್ಸಿಮಮ್ ಬರುತ್ತೆ. 11-12 ಸೈಜ್ ತನಕ ನಮ್ಮ ಹತ್ರ ಮೌಲ್ಡ್ ಸಿಗುತ್ತೆ. ಕ್ಯಾಟಗರಿ ಬಿಲಾಂಗ್ಸ್ ಆಗಿದ್ರು ಅಂದರೆ ಅವ್ರುಗಳಿಗೆ ಲಿಡ್ಕರಿಂದ ಸಬ್ಸಿಡಿನೂ ಸಿಗುತ್ತೆ ಸರ್. ಈ ಪ್ರಾಡಕ್ಟ್ ಏನಿದೆಯಲ್ಲ ನಾನು ಇದೇ ಮೌಲ್ಡಲ್ಲಿ ತೆಗೆದಿರುವಂಥ ಪ್ರಾಡಕ್ಟ್. ನನಗೆ ಇದು ನಾನು ಒಂದು 100 ಪೇರ್ ಮಾಡೋದಕ್ಕೂ ನಾನು ಸೇಮ್ ಟೈಮ್ ತಗೊಳ್ತೀನಿ. 1000 ಪೇರ್ ಮಾಡೋದಕ್ಕೂ ಸೇಮ್ ಟೈಮ್ ಆಗುತ್ತೆ ಸರ್. ಇದು ನಾನು ಬ್ಯಾಂಗ್ಳೂರಲ್ಲಿ ಸುಲ್ತಾನ್ಪೇಟೆ ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀನಿ. ಗೌರ್ಮೆಂಟ್ ಅವರು ಲಿಡ್ಕರ್ ಅವ್ರಿಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ನಾವು ಆ್ಯಕ್ಚುಲಿ ಟೈಲರಿಂಗ್ ಮಿಷಿನ್ಸ್ನ ನೋಡಿರ್ತೀವಿ, ಅಂದರೆ ಟೈಲರ್ ಹೊಲಿಯೋದನ್ನ. ಅದೇ ರೀತಿ ಬೇರೆ ಬೇರೆ ಮಿಷಿನರೀಸ್ನ ಈಸಿಯಾಗಿ ನೋಡಿಬಿಟ್ಟಿರ್ತೀವಿ. ಇಲ್ಲಿ ಬೆಸ್ಟ್ ಪಾಲಿಮರ್ ಲೈಕ್ ಒಂದು ಶೂ ಚಪ್ಪಲ್ ಮೇಕಿಂಗ್ದು ಮೋಲ್ಡ್ ಮಿಷಿನ್ಸ್ ಎಲ್ಲ ಇದೆ. ಅಂದರೆ ಸಾಮಾನ್ಯವಾಗಿ ಇದೆಲ್ಲೂ ನೋಡಿರಲ್ಲ ನಾವು. ಬನ್ನಿ ಇದು ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಮಿಷಿನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ, ಅಂದರೆ ಈ ಮಿಷಿನ್ಸ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಬೈಯರ್ಸ್ಗೆ? ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಅಟ್ಲೀಸ್ಟ್ ಆ್ಯಕ್ಚುಲಿ ಇದು ಒಂದು ಮಷಿನ್ ಅಲ್ಲ. ಇದು ಮಷಿನಲ್ಲಿ ಫುಟ್ವೇರ್ ಮ್ಯಾನುಫ್ಯಾಕ್ಚರರ್ ಮಾಡುವವರಿಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಒಂದು ಮೌಲ್ಡು. ಇದರಲ್ಲಿ ಸರ್ ನಾವು ಯಾವ ಡಿಸೈನ್ ಬೇಕಾದ್ರೂ ಇನ್ಸರ್ಟ್ ಮಾಡ್ಕೊಳ್ಬೋದು. ಡಿಪೆಂಡ್ಸ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಡಿಸೈನನ್ನು ವೇರಿಯೇಷನ್ ಮಾಡ್ತೀವಿ ಸರ್. ಇದರಲ್ಲಿ ವೆರೈಟೀಸ್ ಆಫ್ ಮೌಲ್ಡ್ಸ್ ಬರುತ್ತೆ ಸರ್. PU ಮಟೀರಿಯಲ್ಗೆ ಒಂದು ಥರ ಮೌಲ್ಡ್ ಬರುತ್ತೆ, PVC ಮಟೀರಿಯಲ್ಗೆ ಒಂದು ಥರ ಮೌಲ್ಡ್ ಬರುತ್ತೆ, ಆಮೇಲೆ ಇವಾ ಮಟೀರಿಯಲ್ ಅಂತ ಬರುತ್ತೆ, ಅದಕ್ಕೆ ಒಂದು ಮೌಲ್ಡ್ ಬರುತ್ತೆ, TPR ಸೋಲ್ಗೆ ಒಂದು ಮೌಲ್ಡ್ ಬರುತ್ತೆ. ಎಲ್ಲ ಬಗೆಯ ಯಾವ ಮಟೀರಿಯಲ್ಗೆ ರಿಕ್ವೈರ್ಮೆಂಟ್ ಬೇಕು ಆ ಥರ ಮಟೀರಿಯಲ್ಗೆ ತಕ್ಕಂತೆ ಮೌಲ್ಡ್ಗಳನ್ನು ನಾವು ಮ್ಯಾನುಫ್ಯಾಕ್ಚರರ್ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕದಲ್ಲಿ ಕನ್ನಡಿಗರೇ ಆದವರು ಮ್ಯಾನುಫ್ಯಾಕ್ಚರರ್ ಅಂತ ಇರೋರು ನಾವು ಒಬ್ಬರೇ ಸರ್. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಅಂದರೆ ಯಾರ್ಯಾರು ಹೊಸ ಸ್ಟಾರ್ಟಪ್ ಕಂಪನಿಗಳನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅಂಥವ್ರುಗಳಿಗೆಲ್ಲ ಈ ಮೌಲ್ಡನ್ನು ಪರ್ಚೇಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸರ್. ಸರ್ ಇದು ಬಂದು ಶೂ ಲಾಸ್ಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ಪಾದದ ಶೇಪನ್ನೇ ಹೊಂದಿರುತ್ತೆ. ಈಗ ನೋಡಿ ನಮ್ಮ ಪಾದ ಹೇಗಿದೆಯೋ ಅದೇ ಡಿಸೈನನ್ನು ಹೊಂದಿರುತ್ತೆ. ಯಾಕೆಂದರೆ ಇದು ಒಂದು ಅವರೇಜ್ ಆಗಿ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ಒಂದೊಂದು ಸೈಜ್ ಅವರಿಗೆ ಒಂದೊಂದು ಲಾಸ್ಟ್ ಇರುತ್ತೆ ಸರ್. ಈ ಲಾಸ್ಟಲ್ಲಿ ಒಂದು ಶೂಗೆ ಬೇಕಾಗಿರೋಂಥ ಅಪ್ಪರನ್ನು ನಾವು ರೆಡಿ ಮಾಡಿರ್ತೀವಿ. ರೆಡಿ ಮಾಡಿ ಇದಕ್ಕೆ ಹೀಗೆ ವಿಯರ್ ಮಾಡ್ತೀವಿ ಸರ್. ಇದನ್ನು ವಿಯರ್ ಮಾಡೋದಂದರೆ ಬಟ್ಟೆ ಹೇಗೆ ನಾವು ತೊಡಿಸ್ತೀವೋ ಅದೇ ಥರ ವಿಯರ್ ಮಾಡಿಬಿಟ್ಟು ಇದನ್ನು ಹೆಂಗೆ ಬಟನ್ ಹೇಗೆ ಹಾಕೊಳ್ತೀವಲ್ಲ ಸರ್ ಆ ಥರ ಇದನ್ನು ಎಳೆದ್ಬಿಟ್ರೆ ಬರುತ್ತೆ ಸರ್. ಇದು ಎಳೆದ್ಬಿಟ್ಟು ನಾನು ಇಲ್ಲಿ ಲಾಕ್ ಮಾಡ್ತೀನಿ ಸರ್. ಈ ಜಾಗದಲ್ಲಿ ಲಾಕ್ ಮಾಡಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಹಾಂ, ಕ್ಲೋಸ್ ಮಾಡಿ ಕ್ಲೋಸ್ ಆಯಿತು. ಈಗ ಟಾಪ್ ಬಾಟಮ್ ಪೋರ್ಷನನ್ನು ಕ್ಲೋಸ್ ಮಾಡಿ ಇದು ಮಾಡಿದಾಗ ಇದೇನಿದೆಯಲ್ಲ ಸರ್ ಇಂಜೆಕ್ಷನ್ ಪಾಯಿಂಟ್, ಈ ಜಾಗದಲ್ಲಿ ನಾನು PVC ಮಟೀರಿಯಲನ್ನು ಇಂಜೆಕ್ಟ್ ಮಾಡ್ತೀನಿ ಸರ್. ಇಂಜೆಕ್ಟ್ ಮಾಡಿದಾಗ ಆಫ್ಟರ್ ಇಂಜೆಕ್ಷನ್ನು ನಾನು 1 ಮಿನಿಟ್ ಅಂದರೆ ಕೂಲ್ ಆಗೋದಕ್ಕೆ ಬಿಟ್ಟು ಹೀಟಿಂಗಲ್ಲಿ ತೆಗೆದಾಗ ಸೋಲ್ ಫಾರ್ಮೇಷನ್ ಫಿನಿಶಿಂಗ್ ಚೆನ್ನಾಗಿರಲ್ಲ ಸರ್. ಆಮೇಲೆ ನಾನು ಇದನ್ನು ರಿಮೂವ್ ಮಾಡಿದಾಗ ಈ ಶೇಪನ್ನು ನಮಗೇನಾಗುತ್ತೆ, ಅದಕ್ಕೆ ಯಾವ ಶೇಪ್ ಬರೋದಕ್ಕೆ ನೀವು ಆಲ್ರೆಡಿ ಇಲ್ಲಿ ಫಿಕ್ಸ್ ಮಾಡಿರ್ತೀವಿ ಸರ್. ದಿಸ್ ಈಸ್ ಅ ಡಿಸೈನ್. ಇದು ಯಾವ ಡಿಸೈನ್ ಬೇಕಾದರೂ ಕೂಡ ನಾವು ಚೇಂಜ್ ಮಾಡ್ಬೋದು. ಈ ಡಿಸೈನನ್ನು ನಾವು CAD/CAM ಪ್ರಾಸೆಸನ್ನು ಯೂಸ್ ಮಾಡಿಕೊಂಡು ಮಾಡಿರ್ತೀವಿ ಸರ್. ಒಂದು CNC ಮಷೀನಲ್ಲಿ ಮಾಡ್ಬೋದು. ಇನ್ನೊಂದು ಥರ ನಾವು ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ಅಂತ ಇರುತ್ತೆ, ಅದ್ರ ಪ್ರಕಾರನೂ ಮಾಡ್ಬೋದು. ಬ್ಯಾಲೆನ್ಸ್ ಏನು ವಿಂಗ್ಸ್ ಅಂತ ಏನಿದೆಯಲ್ಲ ಲಾಸ್ಟು ಇದನ್ನೆಲ್ಲ ಸರ್ ಇದನ್ನು ಕಾಸ್ಟಿಂಗ್ ಅಂತ ಬರುತ್ತೆ, ಆ ಪ್ರೊಸೆಸಲ್ಲೂ ಮಾಡ್ಬೋದು. ಬಿಟ್ಟೆ ನಾನು ಮಷೀನಿಂಗಲ್ಲೂ ಮಾಡ್ಬೋದು ಸರ್. ಡಿಪೆಂಡ್ಸ್ ಆನ್ ಆರ್ಡರು. ಆಮೇಲೆ ನಮ್ಮ ಪ್ರೈಸಿಂಗ್ ಡೀಟೇಲ್ಸ್ ಮೇಲೆ ನಾನು ಪ್ರಾಸೆಸನ್ನು ನಾವು ಚೂಸ್ ಮಾಡ್ಕೊಳ್ತೀವಿ ಸರ್. ಡಿಪೆಂಡ್ಸ್ ಆನ್ ಕಸ್ಟಮರ್ ಮೇಲೆ. ಆದಮೇಲೆ ಈ ಕೆಳಗಡೆ ನಾವು ಏನು ಹಾಕಿರ್ತೀವಿ ಇದು ಸೋಲ್ ಏನಿದೆ ಸೋಲು ಪ್ಲಸ್ ಅಪ್ಪರ್ ಮಟೀರಿಯಲ್. ಮೇಲ್ಗಡೆ ಪೋರ್ಷನ್ಗೆ ಅಪ್ಪರ್ ಮಟೀರಿಯಲ್, ಬಾಟಮು ನನಗೆ ಸೋಲ್ ಅಂತ ಹೇಳ್ತೀವಿ. ಈ ಸೋಲ್ ಮಾಡೋದಕ್ಕೆ ಈ ಮೌಲ್ಡ್ಸ್ಗಳ ಅವಶ್ಯಕತೆ ತುಂಬ ಇದೆ. ಮಾಡಿರೋಂಥದ್ದೇ ಡೆಮೋಲ ಇದು? ಎಸ್ ಸರ್, ಹೌದು ಸರ್. ನೈಸ್. ಏನು ಪರ್ಫೆಕ್ಷನ್ ಆಗಿ ಬಂದಿದೆ. ಶೇಪ್ಸ್ ಎಲ್ಲ ನೋಡ್ಬೋದು ನಾವು ಸರ್. ಇದೇ ಪ್ರಾಡಕ್ಟನ್ನು ನಾವು ಗೌರ್ಮೆಂಟ್ ಅವ್ರಿಗೆ ಲಿಡ್ಕರ್ ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಲಿಡ್ಕರಲ್ಲಿ ನಾವು ಎಂಪೆನಲ್ಮೆಂಟ್ ಇದ್ದೀವಿ ಸರ್. ಅಂದರೆ ಲಿಡ್ಕರ್ ಅವರು 3-4 ಕಂಪನಿಗಳನ್ನು ಎಂಪೆನಲ್ಮೆಂಟ್ ಅಂತ ತಗೊಂಡಿದ್ದಾರೆ. ಏನೇ ಅವರಿಗೆ ಆರ್ಡರ್ ಇದ್ರೂ ಕೂಡ ಅದನ್ನು ನಮ್ಮ ಕಂಪನಿಗಳಿಗೆ ಮಾತ್ರ ಕೊಡ್ತಾರೆ, ಬೇರೆಯವ್ರಿಗೆ ಕೊಡೋಕ್ಕೆ ಅವಕಾಶ ಇಲ್ಲ. ಇದು ನಮ್ಮದು ಕ್ಯಾಟಗರಿಯಲ್ಲಿ ಬರೋದ್ರಿಂದ ನಮ್ಗಳಿಗೆ ಕೊಡ್ತಾರೆ ಸರ್. ನಮ್ಮದು ಕಂಪನಿ ಕಮ್ಸ್ ಅಂಡರ್ SC ಕ್ಯಾಟಗರಿ. ಅವರಿಗೆ ನಾವು ಇದನ್ನೆಲ್ಲ ಮೌಲ್ಡ್ ಎಲ್ಲ ಶೂಸ್ಗಳೆಲ್ಲನೂ ಒಂದು ಕ್ಯಾಟಗರಿಯವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೊಡ್ತಾ ಇದ್ದಾರೆ. ಸೊ ಇವಾಗ ಸ್ಕೂಲ್ ಶೂಸ್ಗೆ ಅದೇ ಒಂದು ಮೋಲ್ಡ್ ಅಂತ ಹೇಳಿದ್ರೆ, ಈಗ ನನಗೆ ಒಂದು ಡೌಟ್ ಶುರು ಆಯಿತು. ಈಗ ಈ ಥರ ಮೋಲ್ಡ್ಗಳು ನಾವು ಈಗ ಚಿಕ್ಕ ಪಾಪುವಿಂದ ಹಿಡಿದು ಈಗ ಸೈಜ್ ವೇರಿಯೇಷನ್ ಇರುತ್ತೆ. ಒಂದೊಂದು ಸ್ಟ್ಯಾಂಡರ್ಡ್ ಬರುತ್ತೆ ಸರ್. ಒಂದೊಂದು ಕಂಪನಿಯವರು ಒಂದೊಂದು ಸ್ಟ್ಯಾಂಡರ್ಡನ್ನು ಫಾಲೋ ಮಾಡ್ತಾರೆ. ಬಾಟಾದವರು ಒಂದು ಸ್ಟ್ಯಾಂಡರ್ಡನ್ನು ಫಾಲೋ ಮಾಡ್ತಾರೆ, ಪ್ಯಾರಾಗನ್ ಅವರು ಒಂದು ಸ್ಟ್ಯಾಂಡರ್ಡನ್ನು ಫಾಲೋ ಮಾಡ್ತಾರೆ. ಅದು ಸ್ಟ್ಯಾಂಡರ್ಡ್ಗೆ ತಕ್ಕಂಗೆ ಲೆಂತು, ವಿಡ್ತು, ಥಿಕ್ನೆಸ್ಸು ಎಲ್ಲ ಡಿಪೆಂಡ್ ಆಗಿರುತ್ತೆ. ಆ ಯಾವ ಸ್ಟ್ಯಾಂಡರ್ಡನ್ನು ನಾವು ಫಾಲೋ ಮಾಡ್ತೀವೋ ಆ ಸ್ಟ್ಯಾಂಡರ್ಡ್ ಪ್ರಕಾರನೇ ನಾವು ರಿಕ್ವೈರ್ಮೆಂಟ್ ಮೇಲೆ ಮೌಲ್ಡ್ ಮಾಡಿ
ಮಾಡಿ ಕೊಡ್ತೀವಿ ಸರ್. ಅಂದರೆ ಈಗ ನನಗೆ ಹೇಳ್ತಾ ಇರೋದು ಅದೇ ಈಗ ಮಗುವಿಂದ ಹಿಡಿದು ಅಡಲ್ಟ್ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿಗೆ ಅಷ್ಟು ವೇರಿಯಂಟ್ ಸೈಜಸ್ನ ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ಅಷ್ಟು ಮೋಲ್ಡ್ನ ಅವರು ಬೇಕೇ ಬೇಕು ಸರ್, ಬೇಕೇ ಬೇಕು. ಅಲ್ಲಿಗೆ ಎಷ್ಟು ಅಂದರೆ ನಂಬರ್ ಸರ್ ಈಗ ನನಗೆ ಸ್ಟಾರ್ಟಿಂಗ್ ಫ್ರಮ್ 5 ಸೈಜ್ ಆಗುತ್ತೆ ಸರ್. ಇದು ಬಂದು ಅಪ್ ಟು 1 ಇಯರಿಂದ ಸ್ಟಾರ್ಟ್ ಆಗುತ್ತೆ ಸರ್. ನ್ಯೂ ಬಾರ್ನ್ ಬೇಬಿಯವ್ರಿಗೆ ನಾವು ಮಾಡಲ್ಲ, ಅದೆಲ್ಲ ಹ್ಯಾಂಡ್ ಮೇಡ್ ಸಿಗುತ್ತೆ. ಓಕೆ, 1 ಇಯರ್ ಮಗುವಿಂದ ಹಿಡಿದು ಅಪ್ ಟು ಅಡಲ್ಟ್ಸ್ ಅಂದರೆ ಸರ್ ಈಗೆಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳೆಲ್ಲ ತುಂಬ ಹೈಟ್ ಇರ್ತಾರೆ. ಅವ್ರ ಸೈಜ್ಗೆ 11-12 ಸೈಜ್ ಮ್ಯಾಕ್ಸಿಮಮ್ ಬರುತ್ತೆ. 11-12 ಸೈಜ್ ತನಕ ನಮ್ಮ ಹತ್ರ ಮೌಲ್ಡ್ ಸಿಗುತ್ತೆ ಸರ್. ಮತ್ತೆ ಇವಾಗ ಇದು ಯಾರಾದರೂ ಸ್ಟಾರ್ಟಪ್ ಮಾಡೋರು ಹೌದು ಏನಾದರೂ ಈಗ ಡೆಮೋ ನೋಡಬೇಕು ಇಲ್ಲ ಅವ್ರಿಗೆ ಏನಾದರೂ ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮದು www.bestpolymer.co.in ಅಂತ ನಮ್ಮ ವೆಬ್ಸೈಟಲ್ಲಿ ವಿಸಿಟ್ ಮಾಡ್ಬೋದು. ಆಮೇಲೆ ನಮ್ಮದು ಅಡ್ವರ್ಟೈಸ್ಮೆಂಟು ಇದೆ ಅದು ಲಿಡ್ಕರಲ್ಲಿ. ಅವ್ರ ಥ್ರೂನು ಹೋದರೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಅವ್ರೇನಾದರೂ ಕ್ಯಾಟಗರಿ ಬಿಲಾಂಗ್ಸ್ ಆಗಿದ್ರು ಅಂದರೆ ಅವ್ರುಗಳಿಗೆ ಲಿಡ್ಕರಿಂದ ಸಬ್ಸಿಡಿನೂ ಸಿಗುತ್ತೆ ಸರ್. ಆ ಸಬ್ಸಿಡಿ ಅಮೌಂಟು ಲಿಡ್ಕರ್ ಪೇ ಮಾಡುತ್ತೆ. ಟೋಟಲ್ ಕಂಪ್ಲೀಟ್ ಅಮೌಂಟು ಈ ಸ್ವಲ್ಪ ಬೆನಿಫಿಷಿಯರಿಯಿಂದ ಕಲೆಕ್ಟ್ ಮಾಡಿಕೊಂಡು ನಮಗೆ ಪೇ ಮಾಡ್ತಾರೆ ಸರ್. ಯಾರ್ಯಾರು ಸ್ವಲ್ಪ ವೆಬ್ಸೈಟ್ ವಿಸಿಟ್ ಮಾಡೋಕ್ಕಾಗಲ್ವೋ ಅಂಥವ್ರಿಗೆ ನಮ್ಮ ಫೋನ್ ನಂಬರ್ ಇದೆ. ಫೋನ್ ನಂಬರ್ ನಾನು ನಿಮಗೆ ಹೇಳ್ತೀನಿ ಸರ್. ಒಂದು ನಮ್ಮ ಬಾಸ್ ಫೋನ್ ನಂಬರ್ ಬಂದು 9880961240 ಅಂತ. ಇವರು ಬಂದು 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಫುಟ್ವೇರ್ ಮೌಲ್ಡ್ಸ್ ಆ್ಯಂಡ್ ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸರ್. ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಒಂದು ವೇಳೆ ಸಿಗದೇ ಇದ್ದರೂ ಕೂಡ ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಬಂದು 9538375285 ಅಂತ. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಫುಟ್ವೇರ್ ರಿಲೇಟೆಡ್ ಎನಿ ಕ್ವೆರೀಸ್ಗೆ ಆನ್ಸರ್ ಸಿಗುತ್ತೆ. ಪ್ಲಸ್ ನಿಮಗೆ ಒಂದು ಏನಾದರೂ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಏನೇನು ಹೆಲ್ಪ್ ಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಆಗಲಿ, ಮೌಲ್ಡ್ಸ್ ಆಗಲಿ, ಮಟೀರಿಯಲ್ಸ್ ಆಗಲಿ, ಎಲ್ಲ ಡೀಟೇಲ್ಸು ಕೂಡ ನಿಮಗೆ ನಮ್ಮಿಂದ ಸಿಗುತ್ತೆ ಸರ್. ನಮಗೆ ಇನ್ನೂ ಎಸ್ಟರ್ಡೇ ಏನಾಗಿತ್ತು ಅಂತಂದರೆ ಗೌರ್ಮೆಂಟಿಂದ ಹೇಗೆ ಬೆನಿಫಿಟ್ ತೊಗೊಳ್ಬೇಕು ಅಂತ ಹೇಳಿ ನಮಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ NSIC ಅವರೊಬ್ಬರು ಮೇಡಮ್ ಕೋಮಲಾ ಮೇಡಮ್ ಅವರಂತ ಬಂದು ತಿಳಿಸ್ಕೊಟ್ರು ಸರ್. ಏನು ಅಂತಂದರೆ ನಾವು ಟ್ರೈನಿಂಗ್ ಕೊಡೋ ಫೆಸಿಲಿಟೀಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಡೇ ಬಿಫೋರ್ 1 ಮಂತ್ ಲೇಟರ್ ನಾವು ಕೂಡ ಒಂದು ಟ್ರೈನಿಂಗ್ ಸೆಂಟರನ್ನು ಓಪನ್ ಮಾಡ್ತಿದ್ದೀವಿ ಸರ್. ಈ ಟ್ರೈನಿಂಗ್ ಸೆಂಟರಲ್ಲಿ ನಾವು ಯಾರ್ಯಾರು ಸ್ಟಾರ್ಟಪ್ ಕಂಪ್ನಿ ಎಂಟರ್ಪ್ರಿನರ್ ಆಗೋಕ್ಕೆ ಬಯಸ್ತಾರೋ ಅಂಥವ್ರಿಗೆಲ್ಲ ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಮಾಡಬೇಕು, ಅದಕ್ಕೆ ಏನೇನು ಅಂತ ಎಲ್ಲ ರಿಲೇಟೆಡ್ ಪ್ರಾಜೆಕ್ಟನ್ನು ರೆಡಿ ಮಾಡಿಕೊಂಡು ಟ್ರೈನಿಂಗನ್ನು ಕೊಡೋ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋ ಸಿದ್ಧತೆಯಲ್ಲಿ ಇದ್ದೀವಿ ಸರ್. ಒಂದು ಮೌಲ್ಡ್ಗೆ ನಾವು ಶೂ ಮೌಲ್ಡ್ ಬಂದು 45,000 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ. ಒಂದು ಪೇರ್ ಮೌಲ್ಡ್, ಇಟ್ಸ್ ಎ ಸಿಂಗಲ್ ಮೌಲ್ಡ್ ಸರ್. ಇನ್ನು ಒನದರ್ ಲೆಫ್ಟ್ ರೈಟ್ ಇನ್ಕ್ಲೂಡಿಂಗ್ 45,000 ಪರ್ ಶೂ ಮೌಲ್ಡ್. ಲೆಫ್ಟ್ ಟು ರೈಟ್. ಅದೇ PU ಮೌಲ್ಡ್ಗೆ ನಾನು 60,000 ರೂಪೀಸ್ ಸರ್. ದಿಸ್ ಇಸ್ ಅ PU ಮಟೀರಿಯಲ್ ಮೌಲ್ಡ್ ಸರ್. ಇದು ಬಂದು ಜೈಂಟ್ಸು, ಇದು ಬಂದು ಲೇಡೀಸು. ಈ ಪ್ರಾಡಕ್ಟ್ ಏನಿದೆಯಲ್ಲ ನಾನು ಇದೇ ಮೌಲ್ಡಲ್ಲಿ ತೆಗೆದಿರುವಂಥ ಪ್ರಾಡಕ್ಟು ಸರ್. ಇದನ್ನು ಪ್ಲೇಸ್ ಮಾಡಿದಾಗ ಎಕ್ಸಾಕ್ಟ್ ಸೇಮ್ ಆಗಿ ಪ್ಲೇಸ್ ಆಗುತ್ತೆ. ಸೊ ಈಗ ಲಿಡ್ಕರ್ದೇ ನೀವು ಸೇಲ್ ಮಾಡೋದು ಬ್ರ್ಯಾಂಡ್ ಸರ್. ಲಿಡ್ಕರ್ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ಮಾಡ್ತೀವಿ. ಈಗ ಸರ್ ಲಿಡ್ಕರ್ ಅಂದರೆ ಅಂತಲೇ ವೆರಿ ಲಿಟಲ್ ಆರ್ಡರ್ ಇರುತ್ತೆ ಸರ್. ನನಗೆ ಇದು ನಾನು ಒಂದು 100 ಪೇರ್ ಮಾಡೋದಕ್ಕೂ ನಾನು ಸೇಮ್ ಟೈಮ್ ತೊಗೊಳ್ತೀನಿ. 1000 ಪೇರ್ ಮಾಡೋದಕ್ಕೂ ಸೇಮ್ ಟೈಮ್ ಆಗುತ್ತೆ ಸರ್. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಲಿಡ್ಕರ್ಗೆ ಅಂತ ಎನಿ ಟೈಮ್ ಆರ್ಡರ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಬ್ಯಾಲೆನ್ಸ್ ಟೈಮಲ್ಲಿ ನಾನು ನನ್ನದೇ ಆದ ಬ್ರ್ಯಾಂಡಲ್ಲಿ ಮಾಡಿಬಿಟ್ಟು ನಾನು ಬೇರೆಯವ್ರಿಗೆ ಮಾರ್ಕೆಟ್ ಕೊಡ್ತಿದ್ದೀನಿ. ಅಂದರೆ ಈಗ ನಿಮ್ಮದು ಹೋಲ್ಸೇಲಾಗೆ ವಿತೌಟ್ ನೇಮ್ ಪ್ರಿಂಟ್ನ ಬಲ್ಕಾಗಿ ಪ್ರಿಂಟ್ ಮಾಡಿ ಕೊಡ್ತೀವಿ. ಮತ್ತು ಇನ್ನು ಬೇರೆ ಸ್ಯಾಂಡಲ್ಸ್ ರೆಡಿ ಮಾಡಿರ್ತೀರಾ, ಯಾರು ಕೇಳ್ತಾರೆ ಅವಾಗ ಅವ್ರದ್ದು ಬ್ರ್ಯಾಂಡ್ ಹಾಕಿ ಕೊಡ್ತೀವಿ ಸರ್. ಹೌದು ಸರ್. ಯಾವ ರೀತಿ ಚಪ್ಪಲ್ ಸರ್ ಇದೆಲ್ಲ ಏನಿದೆಯಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಮಾರ್ಕೆಟಲ್ಲಿ ಟ್ರೆಂಡ್ ಇರ್ತಕ್ಕಂಥ ಡಿಸೈನ್ಗಳನ್ನು ನಾವು ಮಾಡಿದ್ದೀವಿ ಸರ್. ಇದೆಲ್ಲನೂ PU ಸಿಂಥೆಟಿಕ್ ಪ್ರಾಡಕ್ಟ್ಸ್ ಸರ್. ಇದಾಗಲಿ ಆಮೇಲೆ ಇದು ಒಂದು ಡಿಸೈನ್ ಇದೆ ಸರ್. ಈ ಸೋಲ್ದು ಡಿಸೈನ್ ಕೂಡ ನೋಡಿ ಸರ್ ಚೇಂಜ್ ಇದೆ. ಅಂದರೆ ಡಿಪೆಂಡ್ಸ್ ಆನ್ ಡಿಸೈನ್ ಮೇಲೆ ಚೇಂಜ್ ಆಗುತ್ತೆ. ಆಮೇಲೆ ಇದೊಂದು ಆರ್ಟಿಕಲ್ ಇದೆ ಸರ್ ಇಲ್ಲದ ಮೇಲೆ. ಇದು ಒಂದು ಡಿಸೈನ್ ಇದೆ. ಇದು ಒಂದು ಒಳ್ಳೆಯ ಕಲರ್ ಮೂವಿಂಗ್ ಇದೆ. ಕಲರ್ ಎಲ್ಲ ಒಂಥರ ಡಿಸೆಂಟ್ ಕಾಂಬಿನೇಷನ್ ಚೆನ್ನಾಗಿದೆ ಸರ್. ಈ ಥರ ನಿಮ್ಮಲ್ಲಿ ಲೆದರ್ದು ನೀವು ಏನಾದರೂ ಆಗುತ್ತಾ ಮೇಕಿಂಗ್ ಸರ್? ನಾವು ಇದನ್ನು ಅಪ್ಪರನ್ನು ಲೆದರಲ್ಲಿ ಯೂಸ್ ಮಾಡಿಕೊಂಡು ಮಾಡ್ಬೋದು ಸರ್. ಬಟ್ ಆ ಪ್ರೈಸಿಂಗ್ ಸಿಗಬೇಕು. ಲೆದರ್ ಬಿಕಮ್ಸ್ ಕಾಸ್ಟ್ಲಿಯರ್ ದೆನ್ ದ ಸಿಂಥೆಟಿಕ್ ಒನ್. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟನ್ನು ಕಡಿಮೆ ಮಾಡೋ ಉದ್ದೇಶದಿಂದ ಸಿಂಥೆಟಿಕಲ್ಲಿ ನಾವು ಮೂವ್ ಆಗ್ತಾ ಇದ್ದೀವಿ ಸರ್. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ಸರ್, ಕೆಲವೊಂದಿಷ್ಟು ಟ್ರೆಡಿಷ್ನಲ್ ಪೀಪಲ್ಸು ಅವರು ಲೆದರನ್ನು ವಿಯರ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಸರ್. ಯಾರು ಸಂಪ್ರದಾಯಸ್ಥರು ಇದ್ದಾರೆ ಅವರುಗಳು ಒಂದು ಪ್ರಾಣಿ ಚರ್ಮನ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂಥವ್ರಿಗೆ ಈ ನಮ್ಮ ಪ್ರಾಡಕ್ಟ್ ಏನಿದೆಯಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್. ಸರ್ ಇದು ಒಂದು ಡಿಸೈನು ನಾವು ಒಂದು ಜೀಟ್ಲೋ ಅಂತ ಕಂಪನಿಯವರಿಗೆ ಮಾಡಿಬಿಟ್ಟು ಕೊಟ್ಟಿರುವಂಥದ್ದು ಪ್ರಾಡಕ್ಟು. ಈ ಥರ ಪ್ರಾಡಕ್ಟ್ಗಳನ್ನು ನಾವು ಮಾಡ್ತೀವಿ ಸರ್. ಈಗ ಈ ಸ್ಯಾಂಡಲ್ಸ್ ಎಲ್ಲ ಈಗ ಬೇರೆ ಯಾರ್ಯಾರಿಗೆ ಸಪ್ಲೈ ಇದೆ?
ಅಂದರೆ ನಿಮ್ಮ ಪ್ರಕಾರ? ಸರ್ ಇದು ನಾನು ಬ್ಯಾಂಗ್ಳೂರಲ್ಲಿ ಸುಲ್ತಾನ್ಪೇಟೆ ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀನಿ. ಗೌರ್ಮೆಂಟ್ ಅವರು ಲಿಡ್ಕರ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ಗೌರ್ಮೆಂಟ್ದು ಇನ್ನೊಂದು ಸಂಸ್ಥೆ ಇದೆ, ಸಮೃದ್ಧಿ ಸ್ಕೀಮ್ ಅಂತ ಇದೆ ಸರ್. ಸಮೃದ್ಧಿ ಸ್ಕೀಮಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕ್ಯಾಟಗರಿ ಅವರಿಗೆ 10 ಲಕ್ಷ ರೂಪಾಯಿ ಅಂತ ಒಂದು ಫುಟ್ವೇರ್ ಸ್ಟಾಲ್ ಹಾಕಿ ಕೊಡೋ ಯೋಜನೆಯನ್ನು ತಂದಿದ್ದಾರೆ. ಎಸ್ ಹೌದು, ಗೌರ್ಮೆಂಟ್ ಅವರು ಕಂಪನಿಯವರಿಗೆ ಅಮೌಂಟನ್ನು ಪೇ ಮಾಡ್ತಾರೆ. ಕಂಪನಿಯವರು ತಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದಾಗೆ ಮಾಡೋದಕ್ಕೆ ಅವ್ರಿಗೂ ಕೂಡ ಕಂಪನಿಯವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬೆನಿಫಿಷಿಯರಿ ಅವರಿಗೆ ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋದಕ್ಕೆ ಒಂದು ಸ್ಟಾಲ್ ಹಾಕೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸರ್. ಆ ಅಮೌಂಟ್ ನಾವು ಕೊಡ್ತಾರೆ, ನಾವು ಅವರಿಗೆ ಒಂದು ಫುಟ್ವೇರ್ ಸ್ಟಾಲ್ ಹಾಕಿ ಕೊಡ್ತೀವಿ. ಆ ಸಮೃದ್ಧಿ ಸ್ಕೀಮ್ ಅವರಿಗೆ ಆಲ್ರೆಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮದು ಒಂದು ಸ್ಟಾಲ್ ಓಪನ್ ಆಗಿದೆ ಸರ್. ತುಂಬಾ ಖುಷಿ ಆಯಿತು, ಎಲ್ಲ ಥರ ಡೀಟೇಲ್ಸ್ ಕೊಟ್ಟರೆ. ಯಾರಾದರೂ ಸ್ಟಾರ್ಟಪ್ ಅವ್ರು ಇದ್ದರೆ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಸಹ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶುಭ ದಿನ. ಥ್ಯಾಂಕ್ ಯು.